ಹುಟ್ಟಿದ್ ಎಲ್ಲಿ ಅನ್ನೋದೇ ಅನುಮಾನದಲ್ಲಿದೆ. ಮೈಸೂರು ಅಂತಾನೆ, ಮೈಸೂರಿನಲ್ಲಿ ಈತ ಹುಟ್ಟಿದ್ದ ಅನ್ನೋದಕ್ಕೆ ಅಥವಾ ಇದ್ದ ಅನ್ನೋದಕ್ಕೆ ಯಾವುದೇ ರೀತಿಯ ದಾಖಲೆಗಳಿಲ್ಲ. ಪೊಲೀಸರ ವಶದಲ್ಲಿದ್ದ ಹರ್ಷವರ್ಧನ್ ಸಿದ್ದಾಪುರ ಪೊಲೀಸರ ವಶಕ್ಕೆ ಸದ್ಯ ತಗಲಾಕೊಂಡಿದ್ದಾನೆ. ಈತನ ಬಗ್ಗೆ ಹಲವಾರು ಅನುಮಾನಗಳಿದೆ. ಈಕೆಗೆ ಮಕ್ಮಲ್ ಟೋಪಿ ಹಾಕಿದ್ದ ಹರ್ಷ ಮೂಲತಃ ಎಲ್ಲಿಯವನು, ಹುಟ್ಟಿದ್ದು ಹಾಸನ ಜಿಲ್ಲೆಯಲ್ಲಿ ಅಂತ ಹೇಳ್ಕೊಳ್ತಾನೆ. ಅಂದ್ರೆ ಹುಟ್ಟಿದ ಹಾಸನ ಜಿಲ್ಲೆಯಲ್ಲಿ ಹೇಳ್ಕೊಳ್ಳೋದು ಮೈಸೂರು ಅಂತ. ಮೈಸೂರಿನಲ್ಲಿ ಈತ ಇದ್ದ ಅನ್ನೋದಕ್ಕೆ ಮಾಹಿತಿಯೇ ಇಲ್ಲ. ಹುಡುಗಿರ್ ಬುಟ್ಟಿಗೆ ಬೀಳ್ತಾರೆ ಅಂತ ಮೈಸೂರು ಅಂತ ಬಿಲ್ಡಪ್ ಕೊಡ್ತಾ ಇದ್ದಂತೆ. ಯಾಕೆ ಹಾಸನದಲ್ಲಿ ಹೆಣ್ಮಕ್ಳು ಹಾಸನದ ಹೆಸರು ಹೇಳಿದ್ರೆ ಇಷ್ಟಪಡ್ತಾ ಇರ್ಲಿಲ್ವಾ ಗೊತ್ತಿಲ್ಲ. ಗ್ಯಾರಂಟಿ ನ್ಯೂಸ್ಗೆ ಫೋನ್ ಮಾಡಿ ಅಳಲು ತೋಡ್ಕೊಂಡಿದ್ದಾಳೆ ಒಬ್ಬ ಹೆಣ್ಮಗಳು. ಯಾವ ರೀತಿಯಾಗಿ ಯಾಮರಿಸ್ತಾ ಇದ್ದ ಈತ ಅಂತ. 4-5 ಹೆಣ್ಣು ಮಕ್ಕಳಿಗೆ ಈತನಿಂದ ಮೋಸ ಆಗಿದೆ ಅಂತ ಕಣ್ಣೀರ್ ಹಾಕಿದ್ದಾಳೆ ಒಬ್ಬ ಹೆಣ್ಮಗಳು. ಹೇಗಿರುವ ಚೈತ್ರಾ ರಾಮ್ ಆತನ ಪತ್ನಿ ಅಲ್ಲ. ಸದ್ಯಕ್ಕೀಗ ಹಳೆ ಚೀಟಿಂಗ್ ಕೇಸ್ನಲ್ಲಿ ಹರ್ಷವರ್ಧನ ಲಾಕ್ ಆಗಿದ್ದಾನೆ. ಬ್ಯಾಟರಾಯನಪುರ ಪೊಲೀಸರಿಂದ ಸಿದ್ದಾಪುರ ಪೊಲೀಸರ ವಶಕ್ಕೆ ಸದ್ಯ ಹರ್ಷ ಟ್ರಾನ್ಸ್ಫರ್ ಆಗಿದ್ದಾನೆ. ಹರ್ಷವರ್ಧನ ಶಿರಸಿ ಸಿದ್ದಾಪುರ ಪೊಲೀಸ್ ಠಾಣೆಯಲ್ಲಿ ಈತನ ವಿರುದ್ಧ ಕೇಸ್ಗಳು ದಾಖಲಾಗಿದೆ. ವಂಚನೆ ಕೇಸ್ ಸಂಬಂಧ ಹರ್ಷವರ್ಧನ್ ತಲೆಮರೆಸ್ಕೊಂಡು ಓಡಾಡ್ತಾ ಇದ್ದ. ಈಗ ಅವರಿಂದ ಅವನೇ ತಗಲಕೊಳ್ಳುವ ದಾರಿಯನ್ನ ಹುಡುಕೊಂಡಿದ್ದಾರೆ. ಓಕೆ, ಈತ ಒಬ್ರಿಬ್ರಿಗಲ್ಲ ಯಾಮಾರ್ಸಿರೋದು. ಈ ಸುದ್ದಿಯೇ ವಿಚಿತ್ರವಾಗಿದೆ. ಯಾವ್ದು ಕನ್ಕ್ಲೂಷನ್ ಹೆಂಗ್ ಕೊಡೋದು ಅಂತಾನೆ ಗೊತ್ತಾಗ್ತಿಲ್ಲ. ಆರಂಭದಲ್ಲಿ ಗಂಡ ಹೆಂಡತಿ ಅಂದ್ರು, ಈಗ ಈತನ ಹೆಂಡತಿ ಅಲ್ಲ ಆಕೆ ಅಂತಿದ್ದಾರೆ. ಹೆಂಡತಿ ಅಲ್ಲ ಅಂದಮೇಲೆ ಆತನಿಗೂ ಈತನಿಗೂ ಏನ್ ಸಂಬಂಧ? ಯಾಕೆ ಕಿಡ್ನಾಪ್ ಮಾಡಿಸ್ದ? ಹಾಗಾದ್ರೆ ಇರುವಂತಹ ಜೊತೆಲಿರುವ ಮಗು ಯಾರ್ದು? ಈಗ ಈಕೆಯ ತಾಯಿ ಮತ್ತು ತಂಗಿ ಏನಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ? ಮೋರ್ ಡೀಟೇಲ್ಸ್ ನನ್ನ ಕಲೀಗ್ ಮಂಜುನಾಥ್ ನೀಡ್ತಾರೆ. ಲೈವಿಗೆ ಜಾಯ್ನ್ ಆಗ್ತಿದ್ದಾರೆ. ಮಂಜುನಾಥ್, ಇದಕ್ಕೆ ಆರಂಭ ಮಾಡೋದಲ್ಲಿ ಅಂತ್ಯ ಮಾಡೋದಲ್ಲಿ ಅಂತಾನೆ ಗೊತ್ತಾಗ್ಲಿಲ್ಲ. ಬೆಳಗ್ಗೆ ನಾನೇ ನಿಮ್ಮ ಹತ್ರ ಲೈವ್ ತಗೊಂಡಿದ್ದೆ, ಇಬ್ರು ಗಂಡ ಹೆಂಡತಿ ಸ್ವೀಟಾಗಿ ಸೇಡ್ ತಿರ್ಸ್ಕೊಂಡ ಗಂಡ ಹೆಂಡತಿ ಮೇಲೆ ಅಂತ.
ಬಟ್ ಈಗ ಅವರಿಬ್ರು ಗಂಡ ಹೆಂಡತಿನೇ ಅಲ್ಲ ಅಂತ ಇದ್ದಾರೆ. ಹಾಗಾದ್ರೆ ಯಾರವರು? ಈತನ ಮೇಲೆ ಎಷ್ಟು ಕೇಸ್ಗಳಿದ್ದಾವೆ? ಯಾರೀತ? ಈತನ ಬ್ಯಾಕ್ ಗ್ರೌಂಡ್ ಏನು? ಕಿಡ್ನಾಪ್ ಯಾಕೆ ಮಾಡ್ದ? ನೀವೇ ಒಬ್ಬರ ಡೀಟೇಲ್ಸ್ ಕೊಟ್ಬಿಡಿ. ವಿದ್ಯಾ, ಇಲ್ಲಿ ಚೈತ್ರನ ಕಿಡ್ನಾಪ್ ಮಾಡೋದಕ್ಕೆ ಕಾರಣ ಆತ ಹೇಳ್ಕೊಂಡಿರ್ತಕ್ಕಂಥದ್ದು, ಆಕೆ ಮತ್ತೊಂದು ಮದುವೆ ಆಗೋದಕ್ಕೆ ಡಿಸೈಡ್ ಮಾಡಿದ್ಲು, ಅದರ ಸಿದ್ಧತೆಯನ್ನು ನಡೆಸ್ತಾ ಇದ್ಲು. ಹಾಗಾಗಿ ಅದನ್ನು ತಪ್ಪಿಸುವ ಉದ್ದೇಶದಿಂದ ಹರ್ಷವರ್ಧನ್ ಚೈತ್ರನ ಕಿಡ್ನಾಪ್ ಮಾಡಿದ ಅಂತಕ್ಕಂಥ ಒಂದು ಮಾಹಿತಿ. ಇಲ್ಲಿ ಇವರ ಹಿನ್ನೆಲೆಯನ್ನು ನೋಡೋದಾದರೆ, ಈಕೆ ಏನು ಹರ್ಷವರ್ಧನ್ಗೂ ಸಹ ಏನು ಮದುವೆ ಆಗಿದ್ರು, ಆದರೆ ಮೊದಲನೇ ಹೆಂಡ್ತಿನೋ ಅಥವಾ ಎರಡನೇ ಹೆಂಡ್ತಿನೋ ಮೂರನೇ ಹೆಂಡ್ತಿನೋ ಅಂತಕ್ಕಂಥ ಒಂದು ಕನ್ಫ್ಯೂಷನ್ ಕಾಡ್ತಾ ಇದೆ. ಆ ಆಯಾಮದಲ್ಲಿ ಪೊಲೀಸರು ತನಿಖೆಯನ್ನು ಕೈಗೊಂಡಿದ್ದಾರೆ. ಮತ್ತೊಂದು ಕಡೆ ಹರ್ಷವರ್ಧನ್ನ ಬಗ್ಗೆ ಹೇಳೋದಾದರೆ, ಆತನ ವಿರುದ್ಧ ಬೆಂಗಳೂರಿನ ವಿವಿಧ ಪೊಲೀಸ್ ಸ್ಟೇಷನ್ಗಳಂದರೆ ಅನ್ನಪೂರ್ಣೇಶ್ವರಿ ನಗರ, ಕಾಮಾಕ್ಷಿಪಾಳ್ಯ, ಮಾಗಡಿ ರಸ್ತೆ ಸೇರಿದಂತೆ ಮೈಸೂರಿನ ಕೆಲವೊಂದು ಪೊಲೀಸ್ ಠಾಣೆಗಳಲ್ಲಿ, ಜೊತೆಗೆ ಹಾಸನ, ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ಪೊಲೀಸ್ ಠಾಣೆಯಲ್ಲಿ ಈತನ ವಿರುದ್ಧ ಬರೋಬ್ಬರಿ 28 ಕೇಸುಗಳು ದಾಖಲಾಗಿದ್ದಾವೆ ಅಂತಕ್ಕಂಥ ಮಾಹಿತಿ ಪೊಲೀಸರ ತನಿಖೆ ವೇಳೆ ಬೆಳಕಿಗೆ ಬಂದಿದೆ. ಇವೆಲ್ಲವೂ ಸಹ ಏನು ವಂಚನೆ ಪ್ರಕರಣಗಳು ಆಗಿರ್ತಕ್ಕಂಥದ್ದು, ಜೊತೆಗೆ ಬ್ಲಾಕ್ ಮೇಲ್ ಪ್ರಕರಣಗಳಾಗಿವೆ ಅಂತಕ್ಕಂಥ ಒಂದು ಮಾಹಿತಿ ಪೊಲೀಸರ ತನಿಖೆ ವೇಳೆ ಬೆಳಕಿಗೆ ಬಂದಿರತಕ್ಕಂಥದ್ದು. ಇಲ್ಲಿ ಗಮನಿಸಬಹುದು, ಈಗ ಮೈಸೂರಿನಲ್ಲಿ ಮತ್ತೆ ಸಿದ್ದಾಪುರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರ್ತಕ್ಕಂಥ ಹೊಸ ಪ್ರಕರಣಗಳಾದರೆ, ಗಂಡ ಹೆಂಡತಿ ಜಗಳ ಸಂಬಂಧಪಟ್ಟಂತೆ ಬ್ಯಾಟರಾಯನಪುರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿತ್ತು. ಜೊತೆಗೆ ಏನು ತನ್ನ ಮಗುವನ್ನು ಬೇಕು ಅನ್ನೋ ಒಂದು ಉದ್ದೇಶಕ್ಕಾಗಿ ಅವರ ತಾಯಿಯನ್ನು ಕಿಡ್ನಾಪ್ ಮಾಡಿದಂಥ ಆರೋಪವನ್ನು ಅವರ ತಂಗಿಯಾದಂಥ ಲೀಲಾ ಅವರು ಬ್ಯಾಟರಾಯನಪುರ ಪೊಲೀಸ್ ಠಾಣೆಯಲ್ಲಿ FIR ಆಗಿ ದಾಖಲು ಮಾಡ್ತಾರೆ. ಆದರೆ ಪೊಲೀಸರು ಆಕೆಯನ್ನು ಪತ್ತೆ ಹಚ್ಚೋದಕ್ಕೆ, ಕಿಡ್ನಾಪ್ ಮಾಡಿ ಎಲ್ಲರೂ ಒಂದು ಕಡೆ ಕೂಡಿಟ್ಟಿರಬೇಕು ಅನ್ನೋ ನಿಟ್ಟಿನಲ್ಲಿ ತನಿಖೆಯನ್ನು ಕೈಗೊಂಡು ಪತ್ತೆ ಕಾರ್ಯ ಕೈಗೊಂಡಾಗ ಇವರಿಬ್ಬರು ಸಹ, ಹರ್ಷವರ್ಧನ್ ಮತ್ತು ಚೈತ್ರ ಇಬ್ಬರು ಮೈಸೂರಿನಲ್ಲಿರ್ತಾರೆ. ಮೈಸೂರಿನಲ್ಲಿ ಒಂದು ಹೋಟೆಲ್ ರೂಮ್ ಮಾಡ್ಕೊಂಡಿರ್ತಾರೆ. ರೂಮ್ನಲ್ಲೇ ಒಟ್ಟಿಗೆ ಇದ್ರು. ಜೊತೆಗೆ 3-4 ದಿನಗಳ ಕಾಲ ಒಟ್ಟಿಗೆ ಅವರು ಸುತ್ತಾಟವನ್ನು ಸಹ ಮಾಡಿರೋದು ಬೆಳಕಿಗೆ ಬಂದಿರತಕ್ಕಂಥದ್ದು. ಹಾಗಾಗಿ ಆಕೆಯನ್ನು ಹರ್ಷವರ್ಧನ್ ಬಲವಂತವಾಗಿ ಕಿಡ್ನಾಪ್ ಮಾಡಿಲ್ಲ ಅಂತಕ್ಕಂಥ ಮಾಹಿತಿ ಕೂಡ ಲಭ್ಯವಾಗಿದೆ. ಆದರೆ ಅಲ್ಲಿಂದ ನೇರವಾಗಿ ಠಾಣೆಗೆ ಕರ್ಕೊಂಡು ಬಂದು ವಿಚಾರಣೆಗೊಳಪಡಿಸಿದಾಗ ನನಗೆ ಸ್ವಲ್ಪ ಕಾಲಾವಕಾಶ ಬೇಕು, ತನ್ನ ಪತಿಯ ವಿರುದ್ಧ ಯಾವ ಒಂದು ದೂರನ್ನು ಕೊಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ನಾನು ಕಂಪ್ಲೇಂಟ್ ಕೊಡ್ತೀನಿ ಅಂತಕ್ಕಂಥ ಒಂದು ಹೇಳಿಕೆಯನ್ನು ಕೊಟ್ಟು ಹೋದಂಥ ಚೈತ್ರ ಮತ್ತೆ ಪೊಲೀಸ್ ಠಾಣೆಗೆ ಬಂದಿಲ್ಲ. ತಮ್ಮ ವಕೀಲರ ಮೂಲಕ ಕೆಲವೊಂದು ಮಾಹಿತಿಯನ್ನು ಪೊಲೀಸ್ಗೆ ಕೊಟ್ಟಿದ್ದಾರೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಆದರೆ ಆ ಮಾಹಿತಿ ಏನು ಅನ್ನೋದ್ರ ಬಗ್ಗೆ ಇನ್ನೂ ಸ್ಪಷ್ಟೀಕರಣವಾಗಿ ಮಾಹಿತಿ ಸಿಗ್ತಾ ಇಲ್ಲ. ಇನ್ನುಳಿದಂತೆ ಹರ್ಷವರ್ಧನ್ ಬಗ್ಗೆ ತುಂಬ ಗಂಭೀರವಾದಂಥ ಆರೋಪಗಳು ಕೇಳಿ ಬರ್ತಾ ಇದೆ. ಈತ ಕೋವಿಡ್ ಅವಧಿಯಲ್ಲಿ, ಯಾಕೆಂದರೆ ಈತ ತಾನು ನಿರ್ಮಾಪಕ, ನಿರ್ದೇಶಕ ಅಂತಕ್ಕಂಥ ಒಂದು ನಟ ಈ ರೀತಿಯಾಗಿ ಬಿಂಬಿಸ್ಕೊಂಡಿದ್ದ. ಕೆಲವೊಂದು ಯುವತಿಯರಿಗೆ ಸಿನಿಮಾದಲ್ಲಿ ಚಾನ್ಸ್ ಕೊಡಿಸ್ತೀನಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ನಂಬಿಸಿ ಅವರು ಏನು ಡ್ರೆಸ್ಸಿಂಗ್ ರೂಮ್ನಲ್ಲಿ ಬಟ್ಟೆ ಬದಲಾಯಿಸತಕ್ಕಂಥ ಸಂದರ್ಭದಲ್ಲಿ ಆ ಒಂದು ವಿಡಿಯೋಗಳನ್ನು ಮಾಡಿಕೊಂಡು ಬ್ಲ್ಯಾಕ್ ಮೇಲ್ ಸಹ ಮಾಡ್ತಾ ಇದ್ದ ಅಂತಕ್ಕಂಥ ಮಾಹಿತಿ ಲಭ್ಯವಾಗಿದೆ. ಹೀಗಾಗಿ ಆ ಎಲ್ಲ ಆಯಾಮಗಳಲ್ಲೂ ಪೊಲೀಸರು ತನಿಖೆಯನ್ನು ಮುಂದುವರಿಸಿದ್ದಾರೆ. ವಿದ್ಯಾ, ಧನ್ಯವಾದ ಡೀಟೇಲ್ಸ್ಗೆ. ಮೇಲ್ನೋಟಕ್ಕೆ ಈತ ಚಪಲ ಚನ್ನಿಗರಾಯ, ಹೆಣ್ಣು ಮಕ್ಕಳು ಹುಚ್ಚಿಡ್ಕೊಂಡಿರೋನು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ನೋಡೋಣ ಎಲ್ಲಿಗೆ ಹೋಗಿ ಇತ್ಯರ್ಥ ಆಗುತ್ತೆ ಈ ಕೇಸ್ ಅಂತ.